ನಮ್ಮ ನಾಯಕರು ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು, ಅಶೋಕ್ ಅವರು, ಬಹುತೇಕ ನಮ್ಮ ನಾಯಕರುಗಳು ಈಗಾಗಲೇ ಅದರ ಬಗ್ಗೆ ತಿಳಿಸಿದ್ದಾರೆ. ಒಂದು ಸತ್ಯ, ಕ್ಷುಲ್ಲಕವಾದ ವಿಚಾರಗಳನ್ನು ಕೈಗೆತ್ತಿಕೊಂಡು ಎಲ್ಲ ಒಂದು ಕಡೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರು ಈಗಾಗಲೇ ಸನ್ಮಾನ್ಯ ಸದಾನಂದ ಗೌಡರು ಹೇಳಿದ್ದಾರೆ, ಇದು ನನ್ನದಲ್ಲ ಅಂತ ಅಂದ್ಬಿಟ್ಟು ಇಂಥವೆಲ್ಲ ಬಿಡಿ. ದೇಶಕ್ಕೆ ಅಭಿವೃದ್ಧಿ ಅಂತ ಸಂಕೇತವಾಗಿ ಏನು ಇವತ್ತು SIR ಮಾಡ್ತಾ ಇದ್ದೀವಿ, ಇದಕ್ಕೆ ಇನ್ಯಾವುದೋ ಕಲಿಸಿ ಮಾಡಿ ಏನು ಆಗೋದು ಬೇಡ. ಒಂದು ಸತ್ಯ, ದೇಶಕ್ಕೆ ಇತಿಹಾಸ ಇದೆ. ಈ ದೇಶ ನಡೆದು ಬಂದ ದಾರಿ ಮುಂದಿನ ಯುವ ಜನಾಂಗಕ್ಕೆ ದಾರಿಯನ್ನು ತೋರಿಸ್ತಕ್ಕಂಥದ್ದಕ್ಕೆ SIR ಇದೆಯಲ್ಲ, ಇದೊಂದನ್ನು ನಿಮ್ಮ ಮಾಧ್ಯಮದವರು ಕಾಯ ವಾಚ ನೀವೇನಾದ್ರು ಸ್ವಲ್ಪ ಶಕ್ತಿ ಕೊಟ್ಟರೆ ಇನ್ನೂ ಸುಭದ್ರವಾದ ಸರ್ಕಾರವನ್ನು ನಡೆಸ್ತಕ್ಕಂಥದ್ದಕ್ಕೆ, ಭಾರತೀಯರ ಸಾರ್ವಭೌಮತೆಗೆ ಹೆಚ್ಚು ಹಿಡಿತಕ್ಕಂಥದ್ದಕ್ಕೆ ಒಳ್ಳೆಯದಾಗ್ತದೆ. ನಾನು ನಿನ್ನೆ ಮುಖ್ಯಮಂತ್ರಿಗಳೇ ಸ್ವತಃ ಕುಂತ್ಕೊಂಡಿದ್ದರಿಂದ ನನಗೆ ತುಂಬ ಅದ್ರ ಬಗ್ಗೆ ಗೌರವ ಜಾಸ್ತಿ ಆಯಿತು. ಆದ್ದರಿಂದ ನಮ್ಮ ಅಧಿಕಾರಿಗಳು ವಿನಂತಿ ಮಾಡ್ತೀನಿ, ಅವರು ಎಷ್ಟೇ ದೊಡ್ಡವರಾಗಿರಲಿ, ಎಲ್ಲೆಲ್ಲಿ ಈ ರೀತಿಯಾಗಿ ವಲಸಿಗರಿದ್ದಾರೆ, ಎಲ್ಲೆಲ್ಲಿ 4, 5, 10, 15 ಕಡೆ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ ಅಂಥವ್ರು ಯಾರು ಎಷ್ಟೇ ದೊಡ್ಡವರಾದರೂ ಕಿತ್ತು ಬಿಸಾಕಿ. ಸರ್, ಇತ್ತೀಚೆಗೆ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ನೀವು ನಿತಿನ್ ನವೀನ್ ಅವರು ಭೇಟಿ ಮಾಡಿದ್ರಿ, ಏನು ಸುಳಿವು? ಅಶೋಕ್ ಅವರು ನಿಮ್ಮನ್ನ ಬಂದು ಭೇಟಿ ಮಾಡಿದ್ರು. ಅಪ್ಪ ಒಂದು ಕಣ, ರಾಜ್ಯಕ್ಕೆ ನಾನು ರಾಷ್ಟ್ರದ ಒಬ್ಬ ಮಂತ್ರಿ ಇದ್ದೀನಿ. ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಒಬ್ಬ ಲವಲವಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಇಲ್ಲಿರ್ತೀನಿ, ನಾಳೆ ಇನ್ನೊಂದು ಇರ್ತೀನಿ, ಮತ್ತೊಂದು ಇರ್ತೀನಿ. ಇಡೀ ದೇಶದಲ್ಲಿ 2 ವರ್ಷದಲ್ಲಿ 22-23 ರಾಜ್ಯಗಳಿಗೆ ಸಾವಿರಾರು ಕಿಲೋಮೀಟರ್ ಸುತ್ತಾಡಿ ಅಲ್ಲಿಯ ಭಾವನೆಗಳನ್ನು, ಅಲ್ಲಿಯ ಜನರ ಜೀವನವನ್ನು, ಅಲ್ಲಿ ಇರ್ತಕ್ಕಂಥ ಅನೇಕ ಸುಧಾರಣೆಗಳನ್ನು ರಾಷ್ಟ್ರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಇದೆಯಲ್ಲ, ಈ ಟಾಸ್ಕನ್ನು ನಾವು 100ಕ್ಕೆ 100 ಆಗಿದ್ದಾದರೆ 25 ಕೋಟಿ ಕುಟುಂಬ ಬಡತನ ರೇಖೆಯಲ್ಲಿದ್ದು 25 ಕೋಟಿ ಇವತ್ತು 3-4% ಬಂದಿದೆ. 3-4% ಬಂದಿದೆ. ಆದ್ದರಿಂದ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ಜಾತಿ, ಒಂದೊಂದು ರಾಜ್ಯದಲ್ಲಿ ಅವರದೇ ಆದಂತಹ ಸಂಪ್ರದಾಯಗಳು, ಈ ಎಲ್ಲ ಸಂಪ್ರದಾಯಗಳನ್ನು ಒಳಗೊಂಡಂತೆ ಬಡತನವನ್ನು ಕೂಡ ನಾವೆಲ್ಲ ಒಂದು ಕಡೆ ಮೆಟ್ಟು ನಿಂತು ಅವರನ್ನು ಕೂಡ ಮೇಲ್ಪಂಕ್ತಿಗೆ ತರ್ಬೋದು ಅನ್ನೋದಕ್ಕೆ 12 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದಿನಚರಿ ಇದೆಯಲ್ಲ, ನನಗೆ ಭಾರಿ ಸ್ಫೂರ್ತಿ ಕೊಟ್ಟಿದೆ. ಅದನ್ನು ನೋಡಿದಾಗ ನನಗನ್ಸರಿ ಈ ದೇಶದ ಬಡತನದ ಜೊತೆಯಲ್ಲಿ ಈ ದೇಶದ ಸಮೃದ್ಧ ಮತ್ತು ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂಥದಕ್ಕೆ ಎಲ್ಲ ಥರದ ಸೂಚನೆಗಳಿವೆ. ನೇರವಾಗಿ ಹೇಳ್ಬಿಡ್ತೀನಿ, ರಾಜ್ಯ ಬಿಜೆಪಿಯ ಹೊಣೆ ಹೊತ್ಕೊಳ್ತಾರೆ ಸೋಮಣ್ಣ ಅವರು ಅನ್ನೋದು ಚರ್ಚೆ ನಡೀತಾ ಇದೆ. ಹೌದಾ? ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನಗೆ ಹೇಳಿದ್ರು, ಅಮಿತ್ ಶಾಜಿಯವರು ನನ್ನ ಮನೆಗೆ ಬಂದು ಸುಮಾರು 2-3 ಗಂಟೆ ಕುಳಿತುಕೊಂಡು ನೀವು ಹೋಗು, ನೀನು ಒಣಗಿ ಅಂದರು, ಓದೋನು. ಅದಾದಮೇಲೆ ಏನೇನೋ ಆಯಿತು ಅದೆಲ್ಲ ನಾನು ಇವಾಗ ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಅದಾದಮೇಲೆ ನನಗೆ ತುಮಕೂರಿಗೆ ಹೋಗು ಅಂದರು. ತುಮಕೂರಿನ ಜನ ಯಾವತ್ತೂ ಕೂಡ 5,000-6,000ದಲ್ಲಿ BJP ಗೆಲ್ಲೋದು, ಇಲ್ಲ ಕಾಂಗ್ರೆಸ್ ಗೆಲ್ಲೋದು. 1,76,000 ನನ್ನನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅಭಿವೃದ್ಧಿಯ ಏನು ಒಂದು ಭಾವನೆ ಇದೆ ರಾಷ್ಟ್ರದ ಪ್ರಧಾನಿಗಳಿಗೆ, ಅದನ್ನು ನಾನು ಕೂಡ ಎಲ್ಲ ಒಂದು ಕಡೆ 2 ವರ್ಷದಲ್ಲಿ ಮೈಗೂಡಿಸ್ಕೊಂಡು ಕರ್ತವ್ಯ ಮಾಡ್ತಾ ಇದ್ದೀನಿ. ಹೈಕಮಾಂಡು, ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಯಾವ ರೀತಿ ಸಂದೇಶ ಕೊಡ್ತಾರೋ ಆ ಸಂದೇಶಕ್ಕೆ ನಾನು ಬದ್ಧಾಗಿರ್ತೀನಿ. ರಾಷ್ಟ್ರದ ನಾಯಕರು, ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧಾಗಿರ್ತೀನಿ. ಅಸಮಾಧಾನ ಇಲ್ಲದಿರೋದಿಲ್ಲಿ DK ಶಿವಕುಮಾರ್ ಜೊತೆ ಅಸಮಾಧಾನ ಇಲ್ಲ. ಕಾಂಗ್ರೆಸ್ನಲ್ಲಿ ನನಗೆ ಭಾರಿ ಖುಷಿಯಾದವರ ನಾವು, ನಮ್ಮಲ್ಲಿ ಹೈಕಮಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಯ ಪರವಾದ ಚಿಂತನೆಗಳನ್ನು, ಈ ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥದ್ದಕ್ಕೆ ಯಾವ ರೀತಿ ಹೋಗಬೇಕು ಅನ್ನೋದನ್ನು, ಈ ರಾಷ್ಟ್ರವನ್ನು ಇನ್ನು 10 ವರ್ಷಕ್ಕೆ ವಿಕಸಿತ ಭಾರತ 2047ಕ್ಕೆ ಈ ದೇಶ ಎಲ್ಲ ಆ್ಯಂಗಲ್ನಲ್ಲೂ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಯಾರಾದರೂ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡಿ 12 ವರ್ಷದಲ್ಲಿ 50 ವರ್ಷದ ಸಾಧನೆಯನ್ನು ಮಾಡಿರ್ತಕ್ಕಂಥವರು ಒಬ್ಬರೇ ಒಬ್ಬರು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀನಿ, ಹೆಮ್ಮೆ ಇದೆ. ನನಗೆ ಯಾವ ಕೆಲಸ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡು ಮತ್ತು ವರಿಷ್ಠರು ಏನು ಹೇಳ್ತಾರೋ ಅದನ್ನು ಮಾಡ್ತೀವಿ. ಯಾಕಂದ್ರೆ ಸರ್, ಬಸವನಗೌಡ ಪಾಟೀಲ್ ಆಮೇಲೆ ಈಶ್ವರಪ್ಪ ಅವರು, ಈಗ ಯಶವಂತಪುರ ಶಾಸಕರು ಮತ್ತು ಸದಾನಂದ ಗೌಡರ ನಡುವೆ ವಾರ ಒಂದು ಸಹಜವಾಗಿ ಪ್ರಕ್ರಿಯೆಗಳು ಆಗಬಾರ್ದಾಗಿತ್ತು, ಆಗಿದೆ. ಅದು ಸರಿಪಡಿಸೋ ಕಾಲದಲ್ಲಿ ಬರ್ತದೆ. ಸರ್, GBAಯಿಂದ ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರವನ್ನು ತೆರವು ಮಾಡುವಂಥ ಪ್ರಕ್ರಿಯೆ ಇವತ್ತಿಂದ ಆರಂಭ ಆಗಿದೆ. ಬೆಂಗಳೂರಿನ ಹಲವು ಕಡೆಯಿಂದ ಇವತ್ತು ತೆರವು ಮಾಡಿದ್ದಾರೆ. ಸಹೋದರ ಕೃಷ್ಣ ಬೈರೇಗೌಡರು ಕೆಲವ್ರಿಗೆ ಅನಾನುಕೂಲ ಆಗಿರ್ಬೋದು, ಆದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬೀದಿ ವ್ಯಾಪಾರಿಗೋಸ್ಕರವೇ 70 ಲಕ್ಷ ಕುಟುಂಬಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ನೆರವನ್ನು ಕೊಟ್ಟಿದ್ದಾರೆ.
ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಏನು ಮಾಡಬೇಕು, ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಅವ್ರಿಗೆ ಎಲ್ಲಿ ವ್ಯಾಪಾರ ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ನೋದನ್ನು ಅವ್ರು ಮಾಡಬೇಕು. ಮತ್ತು ಅವರು ಕೂಡ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವರು ಕೂಡ ಚಿಂತನೆ ಮಾಡಬೇಕು. ಆದರೆ ನನಗನ್ನಿಸ್ತದೆ ಕೃಷ್ಣ ಬೈರೇಗೌಡರು ಬುದ್ಧಿವಂತರಿದ್ದಾರೆ. ಇಂಥವೆಲ್ಲವನ್ನು ನೋಡಿ ಸಾಮಾನ್ಯ ಬಡವರಿಗೂ ಕೂಡ ಅನಾನುಕೂಲ ಆಗದಾಗೆ, ಅವ್ರಿಗೂ ಹೊಟ್ಟೆ ಮೇಲೆ ಹೊಡಿದಾಗೆ, ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಆಗ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಅವ್ರ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡು ಅವರನ್ನು ಕೂಡ ಬದುಕಬೇಕು, ಬಾಳಬೇಕು, ಅವ್ರ ಕುಟುಂಬವು ಕೂಡ ಮೇಲ್ಪಂಕ್ತಿಗೆ ಬರಬೇಕು ಅಂದಾಗ ನಿಮ್ಮ ಕರ್ತವ್ಯವನ್ನು ಕೂಡ ತಾವು ಮಾಡುವಾಗ ಸಾಮಾನ್ಯ ಜನರಿಗೆ, ಟ್ರಾಫಿಕ್ಗೆ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಅದನ್ನು ಯಾವ ರೀತಿ ತಾತ್ವಿಕ ಹಂತಕ್ಕೆ ತರಬೇಕು ತರ್ತಕ್ಕಂಥ ಕೆಲಸವನ್ನು ಆಯಾ ಸರ್ಕಾರಗಳು ಮಾಡಬೇಕಾಗ್ತದೆ. ಸರ್, ಅಯೋಧ್ಯೆ ಹುಂಡಿ ಕಳುವು ಅದು ಆರೋಪ ಬಿಜೆಪಿಯವರು ಮೌನವಾಗಿದ್ದಾರೆ ಅನ್ನುವಂಥ ಆರೋಪ ನಾವು ಯಾರು ಮೌನವಾಗಿಲ್ಲ. ಈಗಾಗಲೇ SITಯನ್ನು ರಚನೆ ಮಾಡಿದ್ದೀವಿ. ಸುಮಾರು ಜನ ಅಲ್ಲಿದ್ದಂಥ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಕೇವಲ ರಾಮ ಮಂದಿರ ಅನ್ನೋದಕ್ಕಿಂತ ಹೆಚ್ಚಾಗಿ ಕೇರಳದಲ್ಲಿರ್ತಕ್ಕಂಥ ಏನು ದೇವಸ್ಥಾನ ಅದು ನಮ್ಮದು ಅನಂತ ಪದ್ಮನಾಭ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥದ್ದು, ಇಂಥದ್ದೆಲ್ಲ ಒಂದು ಕಡೆ ಕೈ ಘಟನೆಗಳು ಆಡಳಿತ ಮಂಡಳಿಯ ವೈಫಲ್ಯತೆಯಿಂದನೋ ಮತ್ತೊಂದರಿಂದನೋ ಏನಾಗಿದೆಯೋ ನಮ್ಗೆ ಗೊತ್ತಿಲ್ಲ. SITಯನ್ನು ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು ತಕ್ಷಣವೇ ಮಾಡಿ ಸುಮಾರು ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೆಲವರನ್ನು ಈಗಾಗಲೇ ಎನ್ಕ್ವೈರಿ ನಡೀತಾ ಇದೆ. ಪಾರದರ್ಶಕತೆಯನ್ನು ಕಾಪಾಡುವಾಗ ಭಕ್ತನಿಗೂ ಭಗವಂತನಿಗೂ ಇರ್ತಕ್ಕಂಥ ಒಂದು ಬಾಂಧವ್ಯದ ಸೇತುವೆಗೆ ಎಲ್ಲ ಒಂದು ಕಡೆ ಇವರು ಮಾಡಿರ್ತಕ್ಕಂಥ ಪಾಪಕ್ಕೆ ಪ್ರಾಯಶಃ ಶಿಕ್ಷೆ ಕೊಡೋದ್ರ ಜೊತೆಯಲ್ಲಿ ಅವ್ರ ಮುಂದಿನ ದಿನಗಳಲ್ಲಿ ಇಂಥವೆಲ್ಲ ಮಾಡೋದ್ರಿಂದ ಏನಾಗಿದೆ ಅನ್ನೋದನ್ನ ನಾವು ದಿನದ ಇತಿಹಾಸಗಳಲ್ಲಿ ಬಲ್ಲವರಾಗಿದ್ದೇವೆ. ಇದು ಆಗಬಾರ್ದಾಗಿತ್ತು. ಇದಕ್ಕೆ ಕೆಲವೇ ದಿನಗಳಲ್ಲಿ ಯಾವ ರೀತಿ ಸಂದೇಶ ಕೊಟ್ಟು ಇದನ್ನು ಕಠಿಣವಾದ ಕ್ರಮವನ್ನು ತೆಗೆದುಕೋಬೇಕು ಆ ಕ್ರಮವನ್ನು ತೆಗೆದುಕೋಬೇಕು. ಕಾಂಗ್ರೆಸ್ ಇದು ದೊಡ್ಡ ಟೀಕೆ ಮಾಡ್ತಾ ಇದೆ ಅಯೋಧ್ಯೆ ವಿಚಾರ. ಅವ್ರಿಗೆ ಬೇರೆ ಏನು ಕೆಲಸ ಇದೆಯಪ್ಪ, ರಾಜ್ಯದಲ್ಲಿ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅವ್ರಿಗೆ ಟೀಕೆ ಮಾಡೋದು ಬಿಟ್ಟರೆ ಇನ್ನೇನಿಲ್ಲ. ನರೇಂದ್ರ ಮೋದಿ ಅವರಿಗೆ ಒಂದಿನ ಅವ್ರ ಹೆಸರು ಹೇಳಿದಾರೆ, ಅವ್ರು ಊಟ ಮಾಡಿ ಜೀರ್ಣ ಆಗೋದಿಲ್ಲ. ಅವ್ರು ಊಟ ಮಾಡಿ ಜೀರ್ಣ ಆಗೋದಿಲ್ಲ ಅಂಥ ಸಂದರ್ಭ ಅವ್ರು ಅರ್ಥ ಮಾಡ್ಕೊಂಡಿರುವಾಗ ಅವ್ರ ತಲೆಗೆ ಬರಬೇಕದು. ಅದನ್ನು ಅವ್ರು ಮಾಡ್ತಾ ಇಲ್ಲ. ಅದು ಮಾಡದೆ ಹೋದರೆ ತಪ್ಪಿತಸ್ಥರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಆಗಬಾರ್ದು. ಒಂದು ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ, ಕೆಲಸ ಮಾಡೋದಕ್ಕೆ ನೂರಾರಿವೆ, ಸಾವಿರಾರಿವೆ. ನಿಮ್ಮ ಅನುಭವ ಇದೆ. ಅನುಭವವನ್ನು ಸಾಮಾನ್ಯರಿಗೆ, ದೇಶಕ್ಕೆ, ರಾಜ್ಯಕ್ಕೆ, ಒಡಂಬಡಿಕೆಗೆ ನೀವು ವಿನಿಯೋಗ ಮಾಡಿದ್ದೆ ಆದರೆ ಕೇವಲ 2 ವರ್ಷದಲ್ಲಿ ನಾನು ಇದೇನು 45 ವರ್ಷ ನಾನು ಕಳೆದೆ, ಈ 2 ವರ್ಷದ ಅನುಭವ 45 ವರ್ಷ ನನಗೆ ಬಂದಿರಲಿಲ್ಲ. ಇದಕ್ಕೆ ಕಾರಣ ನಾಯಕತ್ವ, ರಾಷ್ಟ್ರದ ನಾಯಕತ್ವ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ ಅಭಿವೃದ್ಧಿ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ನಾನು ಕೂಡ ವಿನಂತಿ ಮಾಡ್ತೀನಿ, ದಯವಿಟ್ಟು ನೀವು ಅದ್ರ ಬಗ್ಗೆ ಗಮನ ಹರಿಸಿ. ಬಾಕಿ ಕ್ಷುಲ್ಲಕವಾದ ವಿಚಾರಗಳನ್ನು ಕೈಗೆತ್ಕೊಂಡು ಎಲ್ಲ ಒಂದು ಕಡೆ ದಿನ ಬೆಳಗಾದರೆ ಕೆಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥದ್ದು, ಮೊಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥದ್ದಕ್ಕೆ ಬಿಡಿ. ಇದನ್ನು ಬಿಟ್ಟು ಮೇನ್ ಸ್ಟ್ರೀಮಿಗೆ ಬಂದು ರಾಜ್ಯದ ಅಭಿವೃದ್ಧಿ ಅಂತ ಗಮನ ಹರಿಸಿ. ಸರ್, ಅಖಿಲೇಶ್ ಯಾದವ್ ಅವರು ಕರ್ನಾಟಕದ ಜೊತೆ ನಂಟಿದೆ ಅಂತಾರೆ, ಅಯೋಧ್ಯೆ ದಹನ ಹೋಗಿದೆ. ಒಂದು ನಿಮಿಷ. ಅಖಿಲೇಶ್ ಯಾದವ್ ಓದಿದ್ದು ಮೈಸೂರಿನಲ್ಲಿ, ಅವರು ಇಂಜಿನಿಯರಿಂಗ್ ಆಗಿದ್ದಿಲ್ಲ. ಅವ್ರ ತಂದೆಯವರು ಕೂಡ ಇದು ಒಂದು ಅಖಿಲೇಶ್ ಯಾದವ್ ಅವ್ರಿಗೆ ಏನಾಗಿದೆ, ಎಲ್ಲ ಒಂದು ಕಡೆ ಇತ್ತೀಚೆಗೆ ಒಂದು ರೀತಿಯ ಗೊಂದಲವನ್ನು ಅವರೇ ಸೃಷ್ಟಿ ಮಾಡ್ಕೋತಾ ಇದ್ದಾರೆ. ನನಗೂ ಕೂಡ ಚೆನ್ನಾಗಿ ಪರಿಚಯ ಇರ್ತಕ್ಕಂಥದ್ದು. ರಾಜ್ಯ 60 ಲೋಕಸಭೆಯಲ್ಲೂ ಕೂಡ ನಾವು ಭೇಟಿ ಮಾಡ್ತಾ ಇರ್ತೀವಿ. ಆದ್ದರಿಂದ ಅನಾವಶ್ಯಕವಾಗಿ ಆಗಿದೆ, ರಾಮ ಮಂದಿರದಲ್ಲಿ ಆಗಿದೆ. ಅದಕ್ಕೆ SIT ಮಾಡಿದ್ದಾರೆ, ತಕ್ಷಣವೇ ಮಾಡಿದ್ದಾರೆ. ಎಲ್ಲ ಥರದ ಕ್ರಮಗಳು ಆಗ್ತಾ ಇದೆ. ನಿಮ್ಮದೇ ಆದಂಥ ಭಾವನೆಗಳನ್ನು ಹೇಳುವಾಗ ನೀವು ಕೂಡ ಎಲ್ಲ ಒಂದು ಕಡೆ ಬಾಯಿ ಚಪ್ಪಲದ ಮಾತುಗಳಿಗೆ ಕಡಿವಾಣ. ಅಲ್ಲ, ಕರ್ನಾಟಕದ ಜೊತೆ ನಂಟಿದೆ ಅಂತ ಹೇಳ್ತಾರೆ. ಅಲ್ಲ, ಒಂದು ನಿಮಿಷ ತಾಳಿ. ಒಬ್ಬ ಉತ್ತರ ಪ್ರದೇಶ ಅಂತ ರಾಜ್ಯದ ಮುಖ್ಯಮಂತ್ರಿಗಳಾದವರು, ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಮಾತನಾಡುವಾಗ ಅದಕ್ಕೆ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಅನಾವಶ್ಯಕವಾಗಿ ಮಾತಾಡಿ ಎಲ್ಲ ಒಂದು ಕಡೆ ಜನರ ಭಾವನೆಯಲ್ಲಿ ಮತ್ತೊಂದು ಪಂಕ್ತಿಗೆ ಸೇರಿಕೊಳ್ಳುತ್ತೆ. ಥ್ಯಾಂಕ್ ಯು ಸರ್.